ಇದು ಒಳ್ಳೆ ಬಜೆಟ್ ಅಲ್ಲ, ಆರ್ಥಿಕ ನೀತಿಗೆ ಒಳ್ಳೇದಾಗಿಲ್ಲ. ಎಲ್ರಿಗೂ ಒಂದು ಚೂರು ಹಂಚಿಕೆ ಮಾಡಿದ್ದಾರೆ. 7 ಹೈ ಸ್ಪೀಡ್ ರೈಲು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಒಂದ್ ಕಡೆ ಚುನಾವಣಾ ಘೋಷಣೆಗಳು ಅಂತ ಅನ್ನಿಸ್ತವೆ. ಕಣ್ಣಿಗೆ ರಾಚೋ ರೀತಿ ಏನು ಕಾಣಿಸ್ತಾ ಇಲ್ಲ. ಶೇರ್ ಮಾರ್ಕೆಟ್ ದಿಢೀರ್ ಕುಸಿತ, ಅದೆಷ್ಟೋ ಲಕ್ಷ ಕೋಟಿ ಲಾಸ್ ಆಗಿದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ, ನನ್ ಜೊತೆ ಇದ್ದಾರೆ ಓಂ. ಸೊ ದಾಖಲೆಯ 9ನೇ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಾಗಿದೆ. 53.5 ಲಕ್ಷ ಕೋಟಿಯ ಬಿಗ್ ಬಜೆಟ್ ಇದು. ಸೊ ಬಜೆಟ್ ನಲ್ಲಿ ಯಾವ್ಯಾವ ವಲಯಕ್ಕೆ ಏನೇನ್ ಸಿಕ್ಕಿದೆ, ಏನೇನ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಓಂ, ಸಹಜವಾಗಿ ವಿರೋಧ ಪಕ್ಷಗಳು ಈ ಸಮಯದಲ್ಲಿ ಹೇಳ್ತಾ ಇರೋದು ಇದು ಒಳ್ಳೆ ಬಜೆಟ್ ಅಲ್ಲ, ಆರ್ಥಿಕ ನೀತಿಗೆ ಒಳ್ಳೇದಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಸಹಜವಾಗಿ ಆಡಳಿತ ಪಕ್ಷ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸೊ ಓವರ್ ಆಗಿ ಈ ಬಜೆಟ್ ಅನ್ನ ನೋಡಿ ಹೇಳೋದಾದ್ರೆ ನಿಮ್ಗೆ ಹೇಗಂತ ಅನಿಸ್ತಾ ಇದೆ? ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡೋ ಬಜೆಟ್ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಎಲ್ಲರನ್ನು ಟಚ್ ಮಾಡಿದ್ದಾರೆ. ಅದೇ ಏನೋ ಸರ್ವರಿಗೂ ಸಮಪಾಲು, ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಅಂತ ಹೇಳ್ತಾರಲ್ಲ, ಹಂಗಂತ ಯಾರಿಗೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ಟಿದ್ದಾರೆ ಅಂತಲ್ಲ, ಎಲ್ರಿಗೂ ಒಂದು ಚೂರು ಹಂಚಿಕೆ ಮಾಡಿದ್ದಾರೆ ಅನ್ನೋ ತರ. ಅಂದ್ರೆ ಇಲ್ಲಿ ಮೊದಲಿಗೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಇದು ಯುವ ಶಕ್ತಿಯ ಬಜೆಟ್ ಅಂತ. ಹೌದು, ಮಹಿಳೆಯರಿಗೆ ಒಂದಷ್ಟು ಘೋಷಣೆಗಳಿದೆ. ಹಾಗೆ ಕೈಗಾರಿಕಾ ಕ್ಷೇತ್ರಕ್ಕೆ, ಉದ್ಯಮ ಕ್ಷೇತ್ರಕ್ಕೆ, ನೀವು ಯಾವುದೇ ಕೃಷಿ ಕ್ಷೇತ್ರಕ್ಕೂ ಒಂದಷ್ಟು ಒಳ್ಳೆಯ ಬಜೆಟ್ ಅನುದಾನ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಬಟ್ ಏನಂದ್ರೆ ಇಂಪ್ಲಿಮೆಂಟ್ ಆಗೋ ನಿಟ್ಟಿನಲ್ಲಿ ಅದು ಯಾವ ರೀತಿ ಡೆವಲಪ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗೇನೋ ಹೆಂಗೆ ಅಂದ್ರೆ ಬಜೆಟ್ ಗಾತ್ರ ದೊಡ್ಡದಿದೆ, ಇಷ್ಟೊಂದು ಲಕ್ಷ ಕೋಟಿ ಬಜೆಟ್ ಅಂತ ಹೇಳಿದ್ರು ಅದು ಎಲ್ಲಾ ವಲಯಗಳಿಗೂ ತಲುಪುತ್ತಾ, ಇಂಪ್ಲಿಮೆಂಟ್ ಆಗುತ್ತಾ, ಅಭಿವೃದ್ಧಿ ಆಗುತ್ತಾ ಅನ್ನೋದ್ರ ಮೇಲೆ ಒಂದಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ಸಹಜವಾಗಿ ಆರ್ಥಿಕ ತಜ್ಞರು ಹೇಳೋದು ಅದೇನೆ, ಏನು ಮೊತ್ತ ಹೆಚ್ಚಾಗಿ ಕಾಣಿಸಿದ ತಕ್ಷಣ ಎಲ್ಲರ ಕೈಗೂ ತಲುಪುತ್ತೆ, ಅದು ಹಾಗೆ ಆಗುತ್ತೆ ಅಂತಲ್ಲ. ಬಟ್ ಈಗ ಏನ್ ಹೇಳ್ತಾ ಇದ್ದಾರೆ, ಈಗ ನಿರ್ಮಲಾ ಸೀತಾರಾಮನ್ ತಾವು ಹೇಳ್ದ ಹಾಗೆ ಯುವ ಶಕ್ತಿಗೆ ಟೈರ್ 2, ಟೈರ್ 3 ಸಿಟೀಸ್ ಅನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಹಿಂದೆ ನಾವು ನೋಡಿದ್ವಿ, ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ರು. ನಮ್ ತುಮಕೂರು, ದಾವಣಗೆರೆ ಇವೆಲ್ಲವನ್ನ ಮಾಡಿದ್ರು. 6 ಜಿಲ್ಲೆಗಳನ್ನ ತಗೊಂಡ್ರು ಕರ್ನಾಟಕದಲ್ಲಿ. ಬಟ್ ಇವಾಗ್ಲೂ ಅದು ಹಂಗೆ ಇದಾವೆ. ನಮ್ಗನ್ಸಂಗ್ ಏನಪ್ಪಾ ಸ್ಮಾರ್ಟ್ ಸಿಟಿ ಅಂತ ಏನು ದೊಡ್ಡ ಇದು ಕೊಟ್ಬಿಟ್ರು. ಆಮೇಲೆ ನೋಡ್ರಿ ಹಂಗೆ ಇದಾವೆ, ಏನು ಬದಲಾವಣೆ, ಸ್ವಲ್ಪ ಚರಂಡಿ, ಸ್ವಲ್ಪ ರಸ್ತೆ ಒಂದ್ ಚೂರ್ ಬದಲಾವಣೆ ಆಗಿದೆ. ಫುಲ್ ಜಿಲ್ಲೆನೂ ಬದಲಾಗಿಲ್ಲ. ರಸ್ತೆಗಳೆಲ್ಲ ಚೆನ್ನಾಗಿದಾವೆ. ಅಂದ್ರೆ ಜಿಲ್ಲೆ ಅಂದ್ರೆ ಅಟ್ಲೀಸ್ಟ್ ಸಿಟಿ. ಅದನ್ನ ಇವರು ಹೇಳ್ತಾರೆ, ಘೋಷಣೆಗಳಿರ್ತವೆ. ಈಗ ನೋಡಿ 7 ಹೈ ಸ್ಪೀಡ್ ರೈಲು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಒಂದ್ ಕಡೆ ಚುನಾವಣಾ ಘೋಷಣೆಗಳು ಅಂತ ಅನ್ನಿಸ್ತವೆ. ಬೆಂಗಳೂರಿಂದ ಚೆನ್ನೈಗೆ, ಬೆಂಗಳೂರಿಂದ ಹೈದರಾಬಾದ್ಗೆ, ಇದೆಲ್ಲದನ್ನ ಮಾಡೋದು ಕೆಲವೊಂದು ಬರೀ ಘೋಷಣೆಗಳು. ನೀವು ಹೇಳ್ತಾ ಇದ್ರಲ್ಲ, ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ಏನಾಗಿದೆ ಅನ್ನೋದು. ಈ ಲಖಪತಿ ದೀದಿ ಅಂತ ಹೇಳಿದ್ದಾರೆ, 3 ಕೋಟಿ ಲಖಪತಿ ದೀದಿರ್ನ ಮಾಡ್ತೀವಿ ನಮ್ಮ 3ನೇ ಅವಧಿಗೆ, ಇದು ನನ್ನ ಘೋಷಣೆ ಅಂತೆಲ್ಲ ಮೋದಿ ಹೇಳಿದ್ರು. ಇವಾಗ ಉತ್ತೇಜನ ಕೊಡ್ತೀವಿ ಅಂತಾರೆ. ಬಟ್ ಗ್ರೌಂಡ್ ಲೆವೆಲ್ಗೆ ಇಳಿದು ನೋಡಿದಾಗ ಎಲ್ಲಿ ಆಗಿದ್ದಾರೆ, ಅದಕ್ಕೆ ಸರಿಯಾದಂತ ಅಧಿಕಾರಿಗಳಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಹಣನೇ ಕೊಡಲ್ಲ, ಆಶಾ ಕಾರ್ಯಕರ್ತರಿಗೆ ಇಲ್ಲ. ಅವ್ರು ಹೋಗಿ ಜನರನ್ನ ಸಂಪರ್ಕ ಮಾಡಿದ್ದೆಲ್ಲದನ್ನು ಹೇಳೋದಿಕ್ಕೂ ರೆಡಿ ಇಲ್ಲ. ಒಂದಷ್ಟು ಹಣ ಬರುತ್ತೆ ಬೇರೆ ಯೋಜನೆಯದ್ದು, ಆ ಹಣಗಳು ಬರುತ್ತೆ, ಹಂಗೆ ವಾಪಸ್ ಹೋಗುತ್ತೆ. ಬಳಸ್ಕೊಳಕ್ ಜನರಿಗೂ ಗೊತ್ತಿಲ್ಲ, ಬಳಸ್ಕೊಳ್ಳೋರು ಬೇರೆನೇ ಆಗಿರ್ತಾರೆ. ಮತ್ತೆ ಅಧಿಕಾರಿಗಳು ಸಮೇತ ಅದನ್ನ ಸರಿಯಾಗಿ ಜನರಿಗೆ ಹೇಳೋದಿಕ್ಕೂ ರೆಡಿ ಇಲ್ಲ ಅವ್ರಿಗೆ ಸಂಬಳ ಇರಲ್ಲ. ಹಿಂಗೆ ಘೋಷಣೆಗಳೇನೋ ಚೆನ್ನಾಗಿ ಕಾಣ್ತಾ ಇದಾವೆ. ಬಟ್ ಇದು ಎಲೆಕ್ಷನ್ ಬಜೆಟ್ ಅಂತ ಏನಾದ್ರು ನಿಮಗೆ ಅನಿಸ್ತಾ ಇದೆಯಾ? ಯಾಕೆಂದ್ರೆ 5 ಸ್ಟೇಟ್ ಎಲೆಕ್ಷನ್ ಇರೋದ್ರಿಂದ 5 ರಾಜ್ಯಗಳಿಗೆ ಒಂದಷ್ಟು ವಿಶೇಷವಾದಂತ ಗಿಫ್ಟ್ ಕೊಟ್ಟಿದ್ದಾರೆ. ಹೀಗಾಗಿ ಎಲೆಕ್ಷನ್ ಬಜೆಟ್ ಅಂತಾನು ಅಂತಾರೆ ಕೆಲವರು. ಹೌದು, ಯಾಕೆಂದ್ರೆ ಇದನ್ನ ಇವರು ಮಾಡ್ಲೇಬೇಕು ಅನಿವಾರ್ಯವಾಗಿ. ಅಂದ್ರೆ ಹಾಗಂತ ಹೇಳಿ ಏನೋ ಒಂದು ಕಣ್ಣಿಗೆ ರಾಚೋ ರೀತಿ ಏನು ಕಾಣಿಸ್ತಾ ಇಲ್ಲ, ಏನೋ ಅವ್ರಿಗೇನೆ ಕೊಟ್ಟಿದ್ದಾರೆ ಅನ್ನೋ ರೀತಿ. ಆದ್ರೆ ಚೆನ್ನೈಗೆ ಒಂದಷ್ಟು, ಅಂದ್ರೆ ಚೆನ್ನೈ ರೀತಿ ತಮಿಳ್ನಾಡು, ಪಶ್ಚಿಮ ಬಂಗಾಳ, ಕೇರಳಕ್ಕೆಲ್ಲ ಒಂದಷ್ಟು ಒತ್ತು ಕೊಡೋ ಪ್ರಯತ್ನನಂತೂ ಮಾಡಿದ್ದಾರೆ. ಹಾಗಂತ ಸಂಪೂರ್ಣ ಅವ್ರಿಗೆ ಕೊಟ್ಟು ಬೇರೆ ಯಾರಿಗೋ ತಾರತಮ್ಯ ಮಾಡೋಕ್ ಹೊರಟ್ರೆ ಅದನ್ನು ಜನ ವಿರೋಧಿಸ್ತಾರೆ ಅಂತ ಗೊತ್ತು. ಯಾಕಂದ್ರೆ ಬಿಜೆಪಿಗೆ ಈಗಿನ ಈ 1 ವರ್ಷದ ಕಾನ್ಸಂಟ್ರೇಷನ್ ಇರಲ್ಲ, ಅವ್ರಿಗೆ ಮುಂದಿನ 5 ವರ್ಷದ ಇರುತ್ತೆ. 2029 ಗುರಿ ಇಟ್ಕೊಂಡಿದ್ದಾರೆ. ಹಂಗಾಗಿ ಎಲ್ಲ ಕ್ಷೇತ್ರಗಳನ್ನ ತಲುಪುವಂತ ಪ್ರಯತ್ನ ಅಂತೂ ಮಾಡಿದ್ದಾರೆ. ಮತ್ತೆ ಸಾಧ್ಯ ಆದಷ್ಟು ಈ ಆಯುರ್ವೇದ, ಈ ರೀತಿಯ ಏರಿಯಾಗಳು, ಅಲೋಪತಿ, ಶುಗರ್ ಮತ್ತೆ ಯಾವ್ದು ಇನ್ನೊಂದು ಕ್ಯಾನ್ಸರ್ ರೋಗಕ್ಕೆ ಔಷಧಿಗಳೇನಿದೆ ಅದೆಲ್ಲ ಇನ್ಮೇಲೆ ಕಮ್ಮಿ ರೇಟ್ಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಘೋಷಣೆಗಳಾಗಿದೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ರಾಜ್ಯ ಆಗಿರಬಹುದು, ದೇಶ ಆಗಿರ್ಬೋದು, ಅಲ್ಲಿ ಆರೋಗ್ಯ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆರೋಗ್ಯ ಕ್ಷೇತ್ರದಲ್ಲಿ ಒಂದಷ್ಟು ಸುಧಾರಣೆ ಆಗಬೇಕು ಅಂತ ಅಂದ್ರೆ ಈಗ ಬಹಳಷ್ಟು ಮಂದಿ ರೋಗಿಗಳಿಗೆ ಔಷಧಿ ಕೊಳ್ಳುವಂತಹ ಸ್ಥಿತಿನೇ ಇರೋದಿಲ್ಲ. ಸೊ ಔಷಧಿಯ ರೇಟ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅಂದ್ರೆ ಒಂದಷ್ಟು ನಿರಾಳ ಅಂತ ಅನ್ಸುತ್ತೆ.
ಯಾಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತಂದ್ರೆ ತುಂಬಾ ಮಂದಿ ಟ್ರೀಟ್ಮೆಂಟ್ ಪಡ್ಕೊಳಕ್ಕಾಗದೆ ಸತ್ತೋಗಿರೋರು ಜಾಸ್ತಿ. ಕ್ಯಾನ್ಸರ್ ಮಾರಕ ರೋಗ ಆಗಿದ್ರು ಒಂದಷ್ಟು ಫೈಟ್ ಮಾಡಬೇಕು ಅಂದ್ರೆ ಒಂದಷ್ಟು ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ. ಸೊ ಆ ಟ್ರೀಟ್ಮೆಂಟ್ ನಿಟ್ಟಿನಲ್ಲಿ ಒಂದಷ್ಟು ಔಷಧಿಗಳ ರೇಟ್ ಕಮ್ಮಿ ಅಂತ ಹೇಳಿರೋದು ಒಂದಷ್ಟು ಸಮಾಧಾನಕರವಾಗಿದೆ. ಚಿನ್ನ ಬೆಳ್ಳಿ ದರ ಇಷ್ಟು ಏರಿಕೆ ಆಗ್ತಾ ಇದೆ, ಏನಾದ್ರೂ ಅದ್ರ ಕುರಿತಾಗಿ ಮಾಡ್ತಾರ ಅಂದ್ರೆ ಏನು ಉಲ್ಲೇಖಗಳು ಅದ್ರದ್ದೇನು ಕಾಣಿಸ್ಲಿಲ್ಲ. ಆಮೇಲೆ ನೋಡಿದ್ರ ಶೇರ್ ಮಾರ್ಕೆಟ್ ದಿಢೀರ್ ಕುಸಿತ, ಅದೆಷ್ಟೋ ಲಕ್ಷ ಕೋಟಿ ಲಾಸ್ ಆಗಿದೆ ಹೂಡಿಕೆದಾರರಿಗೆ ಅಂತ ಕೂಡ. ಚಿನ್ನ ಬೆಳ್ಳಿ ವಿಚಾರದಲ್ಲಿ ಏನಾದ್ರು GST ಕಡಿಮೆ ಮಾಡ್ತೀನಿ ಇದ್ರೆ ಗ್ಯಾರಂಟಿ ಶೇರ್ ಮಾರ್ಕೆಟ್ ಮೇಲೆ ಹೋಗ್ಬಿಡೋದು ನನಗನ್ಸುತ್ತೆ. AI ತಂತ್ರಜ್ಞಾನದ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ ಕೊಡ್ತಾರೆ, ಕೊಡ್ಲೇಬೇಕಿತ್ತು. ನೆಕ್ಸ್ಟ್ ಫ್ಯೂಚರ್. ಸೊ ಕೆಲವೊಂದನ್ನ ಈಗ ನೋಡಿ 500 ಏನು ಡ್ಯಾಮ್ಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಒಂಥರ ಪಾಸಿಟಿವ್ ಅನಿಸ್ತು. ಆಮೇಲೆ ದೇಶಾದ್ಯಂತ ಪ್ರತಿ ಜಿಲ್ಲೆಗೊಂದು ವಿದ್ಯಾರ್ಥಿನಿಯರ ಹಾಸ್ಟೆಲ್ ಅಂತ ಹೇಳಿದ್ದಾರೆ, ಇದು ಕೂಡ ಪಾಸಿಟಿವ್. ಮತ್ತೆ ಶಿ ಮಾರ್ಟ್ ಅಂತ ಮಹಿಳೆಯರಿಗೇನೆ ಅವರು ದಿನಸಿ ಅಂಗಡಿ ಎಲ್ಲ ತೆರೆಯೋದಕ್ಕೆ ಅವರಿಗೆ ಸಾಲ ಸೌಲಭ್ಯ ಕೊಡ್ತೀವಿ ಅನ್ನೋದು. ಈ ರೀತಿ ಮಹಿಳೆಯರನ್ನ ಕೇಂದ್ರೀಕರಿಸಿ ಕೂಡ ಬಜೆಟ್ ಅನ್ನ, ಯಾಕೆಂದ್ರೆ ನಾವು ನೋಡ್ತಾ ಇದ್ವಿ ಈ ರಾಜಕೀಯ ಚುನಾವಣೆ ಮತದಾನ ಈ ವಿಚಾರದಲ್ಲಿ ಎಲ್ಲರೂ ಮಹಿಳೆಯರನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಮಹಿಳೆಯರಿಗೆ ಉಚಿತ ಕೊಡ್ತಾ ಇದ್ದಾರೆ. ಕೇಂದ್ರ ಆ ರೀತಿಯಲ್ಲಿ ಮಹಿಳೆಯರನ್ನ ಕಾನ್ಸಂಟ್ರೇಟ್ ಮಾಡಿದೆ ನನಗನ್ಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ? ಖಂಡಿತ. ಯಾಕಂದ್ರೆ ಪ್ರತಿ ಸಲ ಬಜೆಟ್ ನಲ್ಲೂ ಒಂದಷ್ಟು ಸ್ತ್ರೀಯರಿಗೆ ಒಂದಷ್ಟು ಯೂಸ್ಫುಲ್ ಆಗಬೇಕು, ಪ್ರಯೋಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಘೋಷಣೆ ಮಾಡಿರ್ತಾರೆ. ಸೊ ಅದ್ ಯಾವ ತರಕ್ಕೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ನೆನಪಾಯ್ತು ಓಂ ನನ್ಗೆ, ಈ ಆದಾಯ ತೆರಿಗೆ ವಿನಾಯಿತಿ ಮಿತಿ ಏನಿದೆ ಅದು 15 ಲಕ್ಷಕ್ಕೆ ಹೆಚ್ಚಳ ಆಗ್ಬೋದು ಅಂತ ತುಂಬಾ ಮಂದಿ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಅದನ್ನ ಟಚ್ ಕೂಡ ಮಾಡ್ಲಿಲ್ಲ. ಕೆಲವೊಂದು ವಿಚಾರಗಳನ್ನ ಈಗ ನೀವು ಚಿನ್ನ ಬೆಳ್ಳಿ ವಿಷಯಕ್ಕೆ ಹೇಳ್ದ ಹಾಗೆ ಆದಾಯ ತೆರಿಗೆ ಮಿತಿ ಅಂತ ಏನ್ ಬರುತ್ತೆ, ವಿನಾಯಿತಿ ಸಿಗುತ್ತೆ ಈ ಸಲ ಅಂತ ಅನ್ಕೊಂಡಿದ್ರು. ಲಾಸ್ಟ್ ಇಯರ್ 12 ಲಕ್ಷ ಅಂದ ತಕ್ಷಣ ಎಲ್ರಿಗೂ ತುಂಬಾ ಖುಷಿ ಆಯ್ತು, ಒಳ್ಳೆ ಗಿಫ್ಟ್ ಕೊಟ್ರು ಅಂತ. ಬಟ್ ಈ ಸಲ ಯಾವುದೇ ಬದಲಾವಣೆ ಆಗಿಲ್ಲ, 12 ಲಕ್ಷ ಹಾಗೆ ಇದೆ. ಸೊ ಆದಾಯ ತೆರಿಗೆ ವಿನಾಯಿತಿಯಲ್ಲಿ ಯಾವುದೇ ಬದಲಾವಣೆ ಆಗದೆ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಮಂದಿಗೆ ಇದು ಏನು ಅಲ್ಲ ಅಂತ ಅನ್ಸಿರುತ್ತೆ. ಅಂತ ಅನ್ಸುತ್ತೆ. ಬಹುಶಃ 12 ಲಕ್ಷ ಒಂದು ವರ್ಷಕ್ಕೆನೆ 3 ಲಕ್ಷ ಹೆಚ್ಚು ಮಾಡೋ ಎಕ್ಸ್ಪೆಕ್ಟೇಷನ್ ತಪ್ಪು ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಇನ್ನೇನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಬಹುತೇಕ ಈ ಏನು ಕೆಳ ಮಧ್ಯಮ ವರ್ಗ ಏನಿದೆಯಲ್ಲ ಅದನ್ನ 12 ಲಕ್ಷಕ್ಕೆ ತಂದು ನಿಲ್ಸಿದ್ದಾರೆ ಅಂದ್ರೆ ಅವ್ರು ಸ್ವಲ್ಪ ರಿಲೀಫೇ. ಸೊ ಅವರಿಗೆಲ್ಲ ಒಂದು ಟ್ಯಾಕ್ಸ್ ಫ್ರೀ ಆಗಿ ಇರ್ಬೋದು ಅನ್ನೋದು. ಹಂಗಾಗಿ ಈ ಸಾರಿ ಅದನ್ನ ಟಚ್ ಮಾಡ್ತಾರೆ ಅಂತ ಕೂಡ ತುಂಬಾ ದೊಡ್ಡ ನಿರೀಕ್ಷೆ ಇರ್ಲಿಲ್ಲ, ಹಂಗಾಗಿ ಅದನ್ನ ಟಚ್ ಕೂಡ ಮಾಡಿಲ್ಲ.